ದಶಕದಲ್ಲಿ ಆದಂಥ ಎಲ್ಲ ಹಗರಣಗಳಿಗೆ ನೀವು ಲೆಕ್ಕ ಹಾಕಿದರೆ ಎಷ್ಟು ಹಣ ಹೋಗಿರ್ಬೋದು ಅಂತ ಸ್ವಲ್ಪ ಯೋಚನೆ ಮಾಡಿ. ಈ ಸಂಖ್ಯೆ ನಂದಲ್ಲ, ನೀವು ಗೂಗಲ್ಗೆ ಹೋಗಿ ನೋಡಿ, ಈ ಹೆಸರು ಹಾಕಿ ಜೀಪ್ ಹಗರಣ, ಬೋಫರ್ಸು, ಕಾಮನ್ವೆಲ್ತ್ ಗೇಮ್ಸು, ತದನಂತರ ಬರೋದನ್ನು ಹೆಸರು ಹಾಕಿ ಅದರಲ್ಲಿ ಹೇಳ್ತಾರೆ ಎಷ್ಟು ಹಣ ಹೋಯ್ತಂತ. ತದನಂತರದ ದಶಕದಲ್ಲಿ 2G ಅನ್ನೋ ಒಂದು ಹಗರಣದಲ್ಲಿ 1,76,000 ಕೋಟಿ ರೂಪಾಯಿ. ಆ ವರ್ಷ ಕರ್ನಾಟಕ ರಾಜ್ಯದ 7 ಕೋಟಿ ಜನಸಂಖ್ಯೆಗೆ ಮೀಸಲಾಗಿಟ್ಟಂಥ ಹಣ ಒಂದು ವರ್ಷದ ಬಜೆಟಲ್ಲಿ 1,16,000 ಕೋಟಿ. ಒಂದು ಹಗರಣದಲ್ಲಿ 1,76,000 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಎಂಥ ಅಭಿವೃದ್ಧಿ ಆಗ್ಬೋದು ಬಂಧುಗಳೇ? ಇದಕ್ಕೆ ಮೂಲ ಕಾರಣ ದುರಾಸೆ ಅನ್ನೋ ರೋಗ. ಈ ದುರಾಸೆಗೆ ಮಿತಿ ಇಲ್ಲ, ಈ ದುರಾಸೆಗೆ ಮದ್ದಿಲ್ಲ. ದುರಾಸೆಗೆ ಒಂದೇ ಒಂದು ದಾರಿ, ಅದು ನಮ್ಮ ಹಿರಿಯರು ಕಟ್ಟಿದಂಥ ಒಂದು ಮೌಲ್ಯ, ತೃಪ್ತಿ ಅನ್ನೋ ಒಂದು ಗುಣ. ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾಯಿದ್ರು, ಇದು ಮಾಡು, ಇದು ಮಾಡಬೇಡ ಅಂತ. ತಪ್ಪು ಮಾಡಿದರೆ ಏಟು ತಿಂದದ್ದು ನೆನಪಿದೆ.